ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮ ಯೋಗದಲ್ಲಿ ಶ್ಲೋಕ 12ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಈ ಶ್ಲೋಕದ ಅನುವಾದ: ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವಂಥ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತಿದೆ. ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ಎಲ್ಲವೂ ನನ್ನಿಂದನೇ ಬರುತ್ತಿದೆ. ಈ ಶ್ಲೋಕದ ಭಾವಾರ್ಥ: ಮೂಢರು ಸಂಗತಿಗಳು ಹೇಗೆ ಘಟಿಸುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಭಗವಂತನು ಇಲ್ಲಿ ವಿವರಿಸಿರುವುದನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮನುಷ್ಯನು ಜ್ಞಾನದಲ್ಲಿ ನೆಲೆಹೊಂದಲು ಪ್ರಾರಂಭಿಸಬಹುದು. ಪ್ರತಿಯೊಬ್ಬರೂ ಸೂರ್ಯ, ಚಂದ್ರ, ಅಗ್ನಿ ಮತ್ತು ವಿದ್ಯುತ್ ಶಕ್ತಿಗಳನ್ನು ನೋಡುತ್ತಾ ಇರುತ್ತಾರೆ. ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ವಿದ್ಯುತ್ ಶಕ್ತಿ ಅಥವಾ ಅಗ್ನಿಯ ತೇಜಸ್ಸು ದೇವೋತ್ತಮ ಪರಮ ಪುರುಷನಿಂದ ಬರುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಷ್ಟೇ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆನಿಸುವಂಥ ಜೀವನದ ಇಂತಹ ಪರಿಕಲ್ಪನೆಯಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಬದ್ಧವಾದ ಆತ್ಮಕ್ಕೆ ಪ್ರಗತಿಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಜೀವಿಗಳು ಮೂಲತಃ ಪರಮಪ್ರಭುವಿನ ವಿಭಿನ್ನಾಂಶಗಳು. ಇಲ್ಲಿ ಅವರು ಹೇಗೆ ಭಗವದ್ಧಾಮಕ್ಕೆ ಮರಳಿ ಮನೆಗೆ ಬರಬಹುದು ಎನ್ನುವುದನ್ನು ಸೂಚಿಸಿದ್ದಾರೆ. ಇಡೀ ಸೌರವ್ಯೂಹವನ್ನು ಸೂರ್ಯನು ಬೆಳಗುತ್ತಿದ್ದಾನೆ ಎನ್ನುವುದನ್ನು ಈ ಶ್ಲೋಕದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಬೇರೆ ಬೇರೆ ವಿಶ್ವಗಳಿವೆ ಮತ್ತು ಬೇರೆ ಬೇರೆ ಸೌರವ್ಯೂಹಗಳಿವೆ. ಬೇರೆ ಬೇರೆ ಸೂರ್ಯರು, ಚಂದ್ರರು, ಲೋಕಗಳು ಇದ್ದಾವೆ. ಆದರೆ ಪ್ರತಿ ವಿಶ್ವದಲ್ಲಿಯೂ ಒಬ್ಬನೇ ಸೂರ್ಯನಿರುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಚಂದ್ರನು ನಕ್ಷತ್ರಗಳಲ್ಲಿ ಒಬ್ಬ. ನಕ್ಷತ್ರಾಣಂ ಅಹಂ ಶಶಿ. ಆಧ್ಯಾತ್ಮಿಕ ಗಗನದಲ್ಲಿ ಪರಮಪ್ರಭುವಿನ ದಿವ್ಯ ಪ್ರಭೆಯೇ ಸೂರ್ಯನ ಬೆಳಕಿಗೆ ಕಾರಣ. ಸೂರ್ಯೋದಯದೊಡನೆ ಮನುಷ್ಯರ ಕೆಲಸ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಅವರು ಅಡಿಗೆ ಮಾಡಿಕೊಳ್ಳಲು ಬೆಂಕಿಯನ್ನು ಹೊತ್ತಿಸುತ್ತಾರೆ. ಕಾರ್ಖಾನೆಗಳನ್ನು ಪ್ರಾರಂಭಿಸಲು ಬೆಂಕಿಯನ್ನು ಹೊತ್ತಿಸುತ್ತಾರೆ. ಬೆಂಕಿಯ ಸಹಾಯದಿಂದ ಎಷ್ಟೋ ಕೆಲಸಗಳಾಗುತ್ತವೆ. ಆದ್ದರಿಂದ ಸೂರ್ಯೋದಯ, ಅಗ್ನಿ ಮತ್ತು ಬೆಳದಿಂಗಳು ಜೀವಿಗಳಿಗೆ ತುಂಬ ಆಹ್ಲಾದವನ್ನು ಉಂಟು ಮಾಡುತ್ತವೆ. ಅವರ ಸಹಾಯವಿಲ್ಲದೆ ಯಾವ ಜೀವಿಯೂ ಸಹ ಬದುಕಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸೂರ್ಯನ, ಚಂದ್ರನ, ಅಗ್ನಿಯ ಬೆಳಕು ಮತ್ತು ವೈಭವಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಂದ ಮೂಡಿ ಬರುತ್ತಿವೆ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅವನ ಕೃಷ್ಣ ಪ್ರಜ್ಞೆಯು ಪ್ರಾರಂಭವಾಗುತ್ತದೆ. ಬೆಳದಿಂಗಳು ಎಲ್ಲ ತರಕಾರಿಗಳನ್ನು ಪೋಷಿಸುತ್ತವೆ. ಬೆಳದಿಂಗಳು ಎಷ್ಟು ಆಹ್ಲಾದಕರ ಎಂದರೆ ಜನರು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಕರುಣೆಯಿಂದ ತಾವು ಬದುಕುತ್ತಿದ್ದಾರೆ ಎನ್ನುವುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅವನ ಕರುಣೆ ಇಲ್ಲದೆ ಸೂರ್ಯನಿರುವಂತಿಲ್ಲ, ಅವನ ಕರುಣೆ ಇಲ್ಲದೆ ಚಂದ್ರನಿರುವಂತಿಲ್ಲ ಮತ್ತು ಅವನ ಕರುಣೆ ಇಲ್ಲದೆ ಅಗ್ನಿಯೂ ಕೂಡ ಇರುವಂತಿಲ್ಲ. ಹಾಗೆಯೇ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳ ಸಹಾಯವಿಲ್ಲದೆ ಯಾರೂ ಸಹ ಬದುಕಲು ಸಾಧ್ಯವಿಲ್ಲ. ಇವೆಲ್ಲವೂ ಕೂಡ ಬದ್ಧ ಆತ್ಮನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ಮುಖ್ಯವಾದ ವಿಚಾರಗಳು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.